ಮಳೆ ಆರ್ಭಟ ಜೋರಾಗಿದೆ. ಮಲೆನಾಡು ಕರಾವಳಿ ಪ್ರದೇಶಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಈ ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಕರಾವಳಿ ಪ್ರದೇಶದಲ್ಲಂತೂ ಹೇಳತೀರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಂಗಳೂರಾಗಿರಬಹುದು, ಉಡುಪಿಯಾಗಿರಬಹುದು, ಈ ಪ್ರದೇಶಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಒಂದು ಕಡೆ ಸುರಿತಾಗಿದ್ರೆ ಪ್ರವಾಹದ ಪರಿಸ್ಥಿತಿ ಇನ್ನೊಂದು ಕಡೆ ತಾಂಡವವಾಡ್ತಾ ಇದೆ. ಇದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಮೃಗಶಿರ ಅಬ್ಬರಕ್ಕೆ ತತ್ತರಿಸಿ ಹೋಗಿದೆ ರಾಜ್ಯ. ಹಲವೆಡೆ ಗುಡ್ಡ ಕುಸಿತ ಪ್ರಕರಣಗಳು ಕೂಡ ಕೇಳಿ ಬರ್ತಾ ಇದೆ. ಶತಾಯುಷಿ ಮಹಿಳೆ ಸೇರಿ 3 ಬಲಿಯಾಗಿದ್ದಾರೆ. ನೇತ್ರಾವತಿ, ಕುಮಾರಧಾರ, ತುಂಗಾ ನದಿ ಮತ್ತು ಸೌಪರ್ಣಿಕಾ ಸೇರಿದಂತೆ ಹಲವು ನದಿಗಳಿಗೆ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರೋದ್ರಿಂದಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು 6 ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಮುನ್ಸೂಚನೆಯನ್ನ ಈಗಾಗಲೇ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಜೊತೆಗೆ ಉತ್ತರ ಕನ್ನಡದ 8 ತಾಲೂಕು, ಉಡುಪಿಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಈಗಾಗಲೇ ಕೊಡಗು, ಕರಾವಳಿ ಮತ್ತು ಮಲೆನಾಡು ಭಾಗದ 6 ಜಿಲ್ಲೆಗಳು ಮುಂಗಾರು ಅಬ್ಬರಕ್ಕೆ ತತ್ತರಿಸಿ ಹೋಗಿದ್ದು, ಸೋಮವಾರ ಮತ್ತೆರಡು ಜೀವಗಳು ಬಲಿಯಾಗಿವೆ. ಗುಡ್ಡ ಕುಸಿತ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಅದರಿಂದಾಗಿ ಇದೆಲ್ಲದರ ನಡುವೆ ಈ ಪ್ರವಾಸಿಗರ ಕಿರಿಕಿರಿ ಬೇರೆ ಶುರುವಾಗಿದೆ ಜಿಲ್ಲಾಡಳಿತಕ್ಕೆ. ಒಂದು ಕಡೆ ಪ್ರವಾಹ ಪರಿಸ್ಥಿತಿ ನಿಯಂತ್ರಣ ತರಬೇಕು, ಪ್ರವಾಹದಲ್ಲಿ ಸಿಲುಕಿಕೊಂಡಿರುವಂತಹ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಬೇಕು ಅನ್ನುವಂತಹ ತಲೆನೋವು ಒಂದು ಕಡೆಯಾದರೆ, ಇದಕ್ಕಿಂತ ದೊಡ್ಡ ತಲೆನೋವು ಏನಂತಂದ್ರೆ ಈ ಪ್ರವಾಸಿಗರ ಕಿರಿಕಿರಿ ಜಾಸ್ತಿ ಆಗಿದೆ ಜಿಲ್ಲಾಡಳಿತಕ್ಕೆ. ಈಗ ಅಫ್ಕೋರ್ಸ್ ಈಗ ಕೋಸ್ಟಲ್ ಏರಿಯಾಗಳಲ್ಲಿ ಜಲಪಾತಗಳು ಧುಮ್ಮಿಕ್ತಾ ಇದ್ದಾವೆ. ಅವೆಲ್ಲವುಗಳನ್ನು ನೋಡೋದಕ್ಕೆ ಪ್ರವಾಸಿಗರು ಹೋಗ್ತಾ ಇದ್ದಾರೆ. ಒಂದು ಕಡೆ ಈ ಪ್ರವಾಸಿಗರನ್ನ ಕಂಟ್ರೋಲ್ ಮಾಡಬೇಕು, ಇಲ್ಲ ಅಂತಂದ್ರೆ ಈ ರೀತಿಯಾಗಿ ಎಲ್ಲ ಕಡೆ ನದಿ ನೀರಿನಂತೆ ಈಗ ಹರಿತಾ ಇದೆ, ರೋಡ್ಗಳೆಲ್ಲ ನೀರು ಹರಿತಾ ಇದೆ. ಇಲ್ಲಿ ಸಿಕ್ಕಾಕಿಕೊಂಡವರನ್ನ ರಕ್ಷಣೆ ಮಾಡಬೇಕು, ಅಥವಾ ಈ ಪ್ರವಾಸಿಗರನ್ನ ರಕ್ಷಣೆ ಮಾಡಬೇಕು, ಅಥವಾ ಈ ಪ್ರವಾಸಿಗರ ಮೇಲೆ ಕಣ್ಣಿಡಬೇಕು ಅನ್ನೋದು ಜಿಲ್ಲಾಡಳಿತಕ್ಕೆ ದೊಡ್ಡ ಕಷ್ಟವಾಗಿದೆ. ಅದಕ್ಕೋಸ್ಕರ ಪ್ರವಾಸಿಗರಲ್ಲಿ ಜಿಲ್ಲಾಡಳಿತಗಳು ಉಡುಪಿ ಮತ್ತು ಈ ಕೋಸ್ಟಲ್ ಏರಿಯಾ ಇದೆಯಲ್ಲ, ಕರಾವಳಿ ಭಾಗ, ಮಲೆನಾಡು ಭಾಗದಲ್ಲಿರುವಂತಹ ಜನರು ಮತ್ತು ಜಿಲ್ಲಾಡಳಿತ ದಯವಿಟ್ಟು ಪ್ರವಾಸಿಗರು ಸ್ವಲ್ಪ ಸುರಕ್ಷತೆ ಕ್ರಮಗಳನ್ನು ಕೈಗೊಳ್ಳಬೇಕು. ಇಲ್ಲ ಅಂತಂದರೆ ನಿಮ್ಮ ಪ್ರಾಣಕ್ಕೆ ಯಾರು ಹೊಣೆ? ಈಗ ನಿಮ್ಮನ್ನು ಹುಡುಕಬೇಕು, ನಿಮ್ಮನ್ನು ನಾನು ರಕ್ಷಣೆ ಮಾಡಬೇಕು ಅಥವಾ ಈ ಜನರನ್ನು ರಕ್ಷಣೆ ಮಾಡಬೇಕು ಅನ್ನುವಂತಹ ಕನ್ಫ್ಯೂಷನಲ್ಲಿ ಜನ ಮತ್ತು ಜಿಲ್ಲಾಡಳಿತ ಸಿಕ್ಕಾಕಿಕೊಂಡಿದೆ. ಇನ್ನು ಮಳೆಯಿಂದ ಎಲ್ಲೆಲ್ಲಿ ಏನೇನಾಗಿದೆ ಅಂತ ನೋಡ್ತಾ ಹೋಗೋದಾದರೆ, ಚಿಕ್ಕಮಗಳೂರಿನ ಜಿಲ್ಲೆಯ ಎನ್ನಾರ್ಪುರ ತಾಲೂಕಿನ ಎಲೆಕಲ್ಲು ಘಾಟಿಯ ಬಳಿ ಕೊಂಬೆ ಮುರಿದು ಒಬ್ಬ ಬೈಕ್ ಸವಾರ ಸಾವಿಗೀಡಾಗಿದ್ದಾನೆ. ಶಿವಮೊಗ್ಗ ತಾಲೂಕಿನ ಅಡಗಡಿ ಗ್ರಾಮದಲ್ಲಿ ಮನೆಗೋಡೆ ಕುಸಿದು 100 ವರ್ಷದ ಮಹಿಳೆ ಅಂದರೆ ವೃದ್ಧೆ ಸಾವಿಗೀಡಾಗಿದ್ದಾರೆ. ಕುಂದಾಪುರ ತಾಲೂಕಿನ ಮತ್ತೊಂದು ಕಡೆ ಬೈಕ್ ಸವಾರನ ಮೇಲೆ ಬೈಕ್ ಒಂದು ಕೊಚ್ಕೊಂಡು ಹೋಗಿದೆ. ಅವನು ಕೂಡ ಅಂದರೆ ಬೈಕ್ ಸವಾರ ಸೇರಿದಂತೆ ಇನ್ನೂವರೆಗೂ ಪತ್ತೆಯಾಗಿರುವಂತೆ. ಜೊತೆಗೆ ಶಿವಮೊಗ್ಗ ತಾಲೂಕಿನಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿರೋದ್ರಿಂದಾಗಿ 200 ಅಡಿ ಉದ್ದ ಮತ್ತು 1.5 ಅಡಿಯಷ್ಟು ಭೂಮಿ ಕುಸಿತ ಕಂಡಿದೆ ಇಲ್ಲಿ ಶಿವಮೊಗ್ಗದಲ್ಲಿ. ಇನ್ನು ಶೃಂಗೇರಿ ಸಮೀಪದ ನೆಲ್ಮಾರ್ ಮತ್ತು ಕೆಲವೊಂದಿಷ್ಟು ಕಡೆಗಳಲ್ಲಿ ಗುಡ್ಡ ಕುಸಿತವಾಗಿರೋದ್ರಿಂದ ವಾಹನ ಸಂಚಾರವನ್ನು ಬಂದ್ ಮಾಡಲಾಗಿದೆ ಆ ಒಂದು ಘಾಟಲ್ಲಿ. ಇನ್ನು ಕುಮಾರಧಾರ ನದಿ ಉಕ್ಕಿ ಹರಿತಾ ಇರೋದ್ರಿಂದಾಗಿ ಕುಕ್ಕೆ ಸುಬ್ರಹ್ಮಣ್ಯ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಹೀಗಾಗಿ ಪ್ರವಾಸಿಗರು ಒಂದು ಕಡೆ ಪರದಾಡ್ತಾ ಇದ್ದಾರೆ. ಈ ಕುಕ್ಕೆ ಸುಬ್ರಹ್ಮಣ್ಯ ಘಾಟಲ್ಲಿ ಇರುವಂತಹ ಏನು ಕುಮಾರಧಾರ ನದಿಯಲ್ಲ, ಅದರಲ್ಲಿ ಅಫ್ಕೋರ್ಸ್ ಒಂದು ಸ್ವಲ್ಪ ಮಳೆ ಬಂದರೂ ಕೂಡ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಸೊ ಹೀಗಾಗಿ ಸುಬ್ರಹ್ಮಣ್ಯಕ್ಕೆ ಹೋದಂತಹ ಪ್ರವಾಸಿಗರು ಈಗ ಸಿಕ್ಕಾಕಿಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ ನೇತ್ರಾವತಿ ನದಿ ಸ್ನಾನಘಟ್ಟವೂ ಕೂಡ ಮುಳುಗಡೆಯಾಗಿರೋದ್ರಿಂದ ಭಕ್ತರಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಆದರೂ ಕೂಡ ಭಕ್ತರು ಕೇಳ್ತಾ ಇಲ್ಲ. ಸೊ ಹೀಗಾಗಿ ಜನರ ಸ್ಥಳಾಂತರ ಮಾಡೋದು ಒಂದು ಕಡೆ ಆಗಿದ್ದರೆ, ಈ ಪ್ರವಾಸಿಗರನ್ನು ನೋಡೋದು ಇನ್ನೊಂದು ಕಡೆ ದೊಡ್ಡ ಕಿರಿಕಿರಿಯಾಗಿದೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿಯುವ ಸಾಧ್ಯತೆ ಇದೆಲ್ಲವೂ ಕೂಡ ಈ ಮಲೆನಾಡು ಮತ್ತು ಕರಾವಳಿ ಭಾಗದ ಪರಿಸ್ಥಿತಿಯಾದರೆ, ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉತ್ತರ ಕರ್ನಾಟಕದಲ್ಲಿ ಏನಂತಂದರೆ 2 ಕಷ್ಟಗಳಿರ್ತವೆ, ಅಂದರೆ 2 ಪ್ರಾಬ್ಲಮ್ ಸಿಕ್ಕಾಕೊಳ್ತವೆ. ಒಂದು, ಮಹಾರಾಷ್ಟ್ರದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿದ್ರೆ ಕರ್ನಾಟಕದ ಬೆಳಗಾವಿ, ವಿಜಯಪುರ, ಬಾಗಲಕೋಟೆಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇಲ್ಲ, ಈಗ ಮಹಾರಾಷ್ಟ್ರದಲ್ಲೂ ಮಳೆ ಸುರಿತಾಗಿದೆ, ಗೋವಾ ಮತ್ತು ಕೊಂಕಣ ಭಾಗದಲ್ಲಿ ಮಳೆ ಸುರಿತಾಗಿದೆ, ಇಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾಗಿದೆ. ಹೀಗಾಗಿ ಏನು ಕೃಷ್ಣಾ ನದಿ ಆಲಮಟ್ಟಿ ಯಾವುದಿದು ಕೃಷ್ಣಾ ನದಿ ಹರಿದು ಬರುತ್ತಲ್ಲ ಮಹಾರಾಷ್ಟ್ರದಿಂದ, ಮಹಾಬಳೇಶ್ವರದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಕೊಯ್ನಾ ಭಾಗದಲ್ಲಿ ಅತಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇರೋದ್ರಿಂದಾಗಿ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರೋದ್ರಿಂದಾಗಿ ಕೃಷ್ಣೆಯ ಉಪನದಿಗಳಾಗಿರುವಂತಹ ದೂದಗಂಗಾ, ವೇದಗಂಗಾ, ಪಂಚಗಂಗಾ ಮತ್ತು ಮಲಪ್ರಭಾ, ಘಟಪ್ರಭಾ ಈ 5-6 ನದಿಗಳಿಗೆ ಪ್ರವಾಹದ ಪರಿಸ್ಥಿತಿ ಬಂದೊದಗುವ ಸಾಧ್ಯತೆ ಇರೋದ್ರಿಂದಾಗಿ ಜಿಲ್ಲಾಡಳಿತವೂ ಕೂಡ ಏನು ಮಾಡಿದೆ ಅಂತಂದರೆ
ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ. ಈಗಾಗಲೇ ಕೆಳಹಂತದಲ್ಲಿ ಇರುವಂತಹ ಸೇತುವೆಗಳು ಜಲಾವೃತವಾಗಿದೆ. ಚಿಕ್ಕೋಡಿ ಭಾಗದಲ್ಲಿರುವಂತಹ ಕೆಲವೊಂದಿಷ್ಟು ಸೇತುವೆಗಳು ಈಗಾಗಲೇ ಮುಳುಗಡೆಯಾಗಿವೆ. ಮುಂದಿನ ದಿನಗಳಲ್ಲಿ ಇದೇ ತೆರನಾಗಿ ಮಳೆ ಮುಂದುವರೆದಿದ್ದೇ ಆದಲ್ಲಿ ಇನ್ನೂ ಕೂಡ ಜೂನ್ ಅಂತ್ಯದ ಹತ್ತಿರ ಬಂದಿದ್ದೀವಿ. ಜೂನ್ ಅಂತ್ಯಕ್ಕಿದ್ದೀವಿ. ಜುಲೈ ಆಗಸ್ಟ್ವರೆಗೂ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿಯಲಿದೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ. ಮಹಾರಾಷ್ಟ್ರದಲ್ಲಿ ಮಳೆ ಸುರಿತಾಗಿದೆ. ಕರ್ನಾಟಕದಲ್ಲೂ ಕೂಡ, ಉತ್ತರ ಕರ್ನಾಟಕದ ಭಾಗದಲ್ಲೂ ಕೂಡ ಮಳೆ ಸುರಿತಾಗಿದೆ. ಇತ್ತ ಕೋಸ್ಟಲ್ ಏರಿಯಾ, ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲೂ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾಗಿದೆ. ಹೀಗಾಗಿ ಈ ಸರ್ತಿ ಪ್ರವಾಹದ ಭೀತಿ ಎದುರಾಗುವ ಸಾಧ್ಯತೆ ಇರೋದ್ರಿಂದಾಗಿ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅಂತಂದರೆ ಎಲ್ಲ ಕಡೆಗೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ತಾ ಇದೆ. ಆದರೆ ಇದೆಲ್ಲದರ ನಡುವೆ ಈ ಪ್ರವಾಸಿಗರ ಹುಚ್ಚಾಟ ಒಂದಿದೆಯಲ್ಲ, ಇದರ ಮೇಲೆ ಇದನ್ನು ಕಂಟ್ರೋಲ್ಗೆ ಯಾರು ತರೋದು? ಪ್ರವಾಸಿಗರನ್ನು ಕಂಟ್ರೋಲ್ ತರೋದಕ್ಕೆ ಜಿಲ್ಲಾಡಳಿತ ಏನು ಮಾಡುತ್ತೆ? ಅದಕ್ಕೋಸ್ಕರ ಪ್ರವಾಸಿಗೆ ಹೋಗುವಂತಹ ಯಾರ್ಯಾರು ಈಗ ವೀಕೆಂಡ್ ಹೊತ್ತಿಗೆ ಪ್ರವಾಸಕ್ಕೆ ಯಾರ್ಯಾರು ಹೋಗ್ತಿರಲ್ಲ, ಟ್ರಿಪ್ಪಿಗೆ ಈ ಟ್ರೆಕ್ಕಿಂಗ್ ಎಲ್ಲ ಹೋಗ್ತಾರಲ್ಲ, ಒಂಚೂರು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಮುಂದಿನ ಸುದ್ದಿ